ನಿರ್ಲಕ್ಷ್ಯದಿಂದ ದಂಪತಿ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಶಿವಮೊಗ್ಗ ಜಿಲ್ಲೆ ಸೊರಬದ ಕಪ್ಪಗಳಲೆ ಗ್ರಾಮದಲ್ಲಿ ನಡೆದಿರೋ ಘಟನೆ. ಮನೆ ಮುಂದೆ ಬಟ್ಟೆ ಒಣಗಿಸೋದಕ್ಕೆ ಹಾಕಿದ್ದ ತಂತಿಗೆ ವಿದ್ಯುತ್ ಎಲ್ಲೋ ಟಚ್ ಆಗಿಬಿಟ್ಟಿದೆ. ಬಟ್ಟೆ ತರೋದಕ್ಕೆ ಹೋಗಿದ್ದ ವಿನೋದಮ್ಮಗೆ ವಿದ್ಯುತ್ ತಗಲ್ಬಿಟ್ಟಿದೆ. ಅವ್ರನ್ನ ಗಾಬರಿನಲ್ಲಿ ಬಿಡಿಸ್ಕೊಳಕ್ಕೆ ಬಂದು ಮುಟ್ಬಿಟ್ಟಿರ್ತಾರೆ. ಗಂಡ ಕೃಷ್ಣಪ್ಪ ಅವ್ರಿಗೂ ಕರೆಂಟ್ ಹರಿದಿದೆ. ಇಬ್ಬರೂ ಮೃತಪಟ್ಟಿದ್ದಾರೆ. ನೋಡಿ, ಸಾವು ಎಲ್ಲೆಲ್ಲಿ ಕೂತಿರುತ್ತೆ. ಬಟ್ಟೆ ಒಣಗಾಕೋ ತಂತಿನಲ್ಲಿ ಸಾವು ಕೂತಿರುತ್ತೆ ಅಂದರೆ ಏನಪ್ಪ ಅರ್ಥ? ಮೋಸ್ಟ್ಲಿ ಇವರು ತಂತಿ ಏನೋ ಕಟ್ಟಿದ್ದಾರೆ, ಮೆಟಲ್ ತಂತಿ ಕಟ್ಟಿದ್ದಾರೆ. ಅದಕ್ಕೆಲ್ಲೋ ವೈರ್ ಟಚ್ ಆಗಿಬಿಟ್ಟಿದೆ, ಕರೆಂಟ್ ವೈರು. ಇವರು ಬಟ್ಟೆ ಒಣಗಾಕಕ್ಕೋ ಎಳ್ಕೊಳಕ್ಕೋ ಹೋಗಿದ್ದಾರೆ, ಶಾಕ್ ಹೊಡೆದ್ಬಿಟ್ಟಿದೆ. ಹೆಂಡ್ತಿನ ಬಿಡಿಸ್ಕೊಳ್ಳೋ ಗಂಡ ಬಂದಿದ್ದಾರೆ, ಗಂಡಂಗೂ ಶಾಕ್ ಹೊಡೆದ್ಬಿಟ್ಟಿದೆ. ಆ ಟೈಮಲ್ಲಿ ಬಟ್ಟೆ ಗಿಟ್ಟೆ ಯಾವುದಾದ್ರೂ ಬೆಡ್ಶೀಟಲ್ಲಿ ಎಳ್ಕೋಬೇಕು, ಕೋಲಲ್ಲಿ ಇದು ಮಾಡಬೇಕು, ತಲೆ ಓಡಲ್ಲ ಆ ಟೈಮಲ್ಲಿ. ಎಂಥವ್ರಿಗೂ ಹೋಗಿ ಮುಟ್ಬಿಡ್ತಾರೆ, ಎಳ್ಕೊಳಕ್ಕೆ ಅಂತ ಹೋಗ್ತಾರೆ. ಆಗ ಅವ್ರಿಗೂ ಕರೆಂಟ್ ಹೊಡೆದಿದೆ. ಒಟ್ಟಾರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ. ಬಟ್ಟೆ ತರೋಕ್ಕೆ ಹೋಗಿದ್ದ ವಿನೋದಮ್ಮ ಮತ್ತು ಅವರ ಗಂಡ, ವಿನೋದಮ್ಮ ಮತ್ತು ಕೃಷ್ಣಪ್ಪ, ಗಂಡ ಹೆಂಡತಿ ಇಬ್ಬರೂ ಮೃತಪಟ್ಟಿರುವಂತಹ ದಾರುಣ ಘಟನೆ. ಹಾಗಾದರೆ ಯಾರು ಕಾರಣ ಇದಕ್ಕೆ? ಹೆಂಗಾಯಿತು? ಯಾವುದೋ ವಿದ್ಯುತ್ ಅಲ್ಲಿ ಹೆಂಗೆ ಬಟ್ಟೆ ಒಳಗಾಕೋ ತಂತಿಗೆ ಟಚ್ ಆಯಿತು? ಎಲ್ಲ ಗೊತ್ತಾಗಬೇಕಿನ್ನು ಮುಂದಕ್ಕಷ್ಟೇ.